ಮೊದಲು ಸಾಹೇಬ್ರಿಗೆ ಫೋನ್ ಮಾಡಿ ಅಕ್ಕನ ಕೊಂದವನ ಹೆಸರು ಗೊತ್ತಾಗೋಯ್ತು, ಅವನ ಹೆಸರು ವಿಕ್ಟರ್ ಅಂತ ತಿಳಿಸ್ಬೇಕು. ಅಯ್ಯೋ, ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ. ಹಲೋ ಸಾಹೇಬ್ರೆ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನಾನೇ ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿಬಿಟ್ರಿ ನೋಡಿ. ಯಾವ ವಿಷಯಕ್ಕೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ರಿ? ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನದು? ನಮ್ಮ ಅಕ್ಕನ ಕೊಂದವನ ಹೆಸರು ಏನು ಅಂತ ಗೊತ್ತಾಗೋಯ್ತು ಸಾಹೇಬ್ರೆ. ವೆರಿ ಗುಡ್. ಇನ್ವೆಸ್ಟಿಗೇಷನ್ ಚೆನ್ನಾಗಿ ನಡೀತಿದೆ ಅನ್ಸ್ತಿದೆ. ಏನು ಅವನ ಹೆಸರು? ಅವನ ಹೆಸರು ಬಿಡ ಬಿಡ ಬಿಡ. ಪ್ರತಿ ಸಲ ನೀವು ಫೋನ್ ಮಾಡಿದಾಗ್ಲೂ ನಾನೇ ಬಡಬಡ ಅಂತ ಮಾತಾಡ್ತಿರ್ತೀನಿ. ಆದ್ರೆ ಈ ಸಲ ಏನಕ್ಕೆ ಫೋನ್ ಮಾಡಿದ್ದೀರಾ ಅಂತ ನೀವು ಮೊದಲು ಹೇಳಿ, ಆಮೇಲೆ ನಾನು ಮಾತಾಡ್ತೀನಿ. ಅದು ಅದು ನಮ್ಮ ಅಕ್ಕ ಯಾರೋ ಫ್ರೆಂಡ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಅವ್ಳು ಬಂದ ಕೂಡಲೇ ನಾನೇ ಫೋನ್ ಮಾಡಿಸ್ತೀನಿ. ಸಾಹೇಬ್ರೆ, ಅದು ನಾನು ನಾಳೆ ನಾರಾಯಣಪಟ್ಟಕ್ಕೆ ಬರ್ತಾ ಇದ್ದೀನಿ. ನಿಜಾನಾ ಸಾಹೇಬ್ರೆ? ಸುಳ್ಳು ಹೇಳ್ತಾ ಇದ್ದೀನಿ ಅನ್ಸ್ತಾ ಇದೆಯಾ? ಅಯ್ಯಯ್ಯೋ, ಇಲ್ಲ ಇಲ್ಲ, ನೀವು ಬರ್ತಾ ಇರೋ ಖುಷಿಗೆ ಏನೇನೋ ಮಾತಾಡ್ತಿದ್ದೀನಿ. ನಾನು ಬರೋದು ನಿಮ್ಗೆ ಖುಷಿನಾ? ತುಂಬಾ ತುಂಬಾ ತುಂಬಾ. ಸಾಹೇಬ್ರೆ, ನಾಳೆ ನೀವು ನಮ್ಮ ಮನೆಗೆ ಬರಬೇಕು. ಹೋದ್ಸಲ ನೀವು ನಮ್ಮ ಮನೆಗೆ ಬಂದಾಗ ಸರಿಯಾಗಿ ನಿಮ್ಗೆ ಉಪಚಾರ ಮಾಡೋಕ್ಕಾಗಿಲ್ಲ ಅಂತ ಅಪ್ಪ ಮತ್ತೆ ಅಕ್ಕ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ನಾಳೆ ನಮ್ಮ ಮನೆಗೆ ಬರಬೇಕು. ಸಂದರ್ಶನ ಮೀಟಿಂಗ್ ಒಂಥರ ಬ್ಯುಸಿ ಆಗಿಬಿಡ್ಬೇಡಿ ಪ್ಲೀಸ್ ಸಾಹೇಬ್ರೆ, ಪ್ಲೀಸ್ ಪ್ಲೀಸ್. ಅದು ನಾನು ನಾಳೆ ಪ್ಲೀಸ್ 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 ಸಾಹೇಬ್ರೆ, ದಯವಿಟ್ಟು ಇಲ್ಲ ಅನ್ಬೇಡಿ. ನಾಳೆ ನೀವು ನಮ್ಮ ಮನೆಗೆ ಬರಬೇಕು ಅಷ್ಟೇ, ಪ್ಲೀಸ್. ಸರಿ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ನವಿಲ್ ಬೆಟ್ಟದ ಹತ್ರ ಮೀಟ್ ಮಾಡ್ಬೋದಾ? ಓ ಖಂಡಿತ. ನಮ್ಮ ಅಕ್ಕನ ಕೊಲೆ ವಿಚಾರ ಹಾಗೆ ಅವಳನ್ನ ಕೊಂದಿದ್ದ ಹುಡುಗನ ಹೆಸರು ನಾನು ನಿಮ್ಗೆ ಹೇಳ್ತೀನಿ. ಸರಿ, ಹಾಗಾದ್ರೆ ಸಿ ಯು ಟುಮಾರೋ. ಬಾಯ್ ಸಾಹೇಬ್ರೆ. ಸಾಹೇಬ್ರು ನಾಳೆ ನಮ್ಮ ಮನೆಗೆ ಬರ್ತಿದ್ದಾರೆ. ಈ ವಿಷಯ ಮೊದಲು ನಾನು ಮೇಘನ ಅಕ್ಕಂಗೆ ಹೇಳ್ಬೇಕು. ಅವಳು ಫುಲ್ ಖುಷಿ ಪಟ್ಬಿಡ್ತಾಳೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.